ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮಾವಿನಕಾಯಿದು ಚಿತ್ರಾನ್ನ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡುವ ಹೇಗೆ ಮಾಡೋದು ಅಂತ. ಇವಾಗ ನೋಡಿ, ಒಂದು ಬಾಣಲೆನ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಸನ್ಫ್ಯೂರ್ ಆಯಿಲ್ನ ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಕಾದ ನಂತರ ನಾವು ಸಾಸಿವೆನ ಹಾಕಬೇಕಾಗುತ್ತೆ. ಸ್ವಲ್ಪ ಕಾಯಲಿ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ. ಓಕೆನಾ? ಎಣ್ಣೆ ಕಾಯಲಿ, ಸ್ವಲ್ಪ ಕಾಯ್ದಿರೇ ನೀವು ಸಾಸಿವೆನ ಹಾಕೋಕೆ ಹೋಗ್ಬೇಡಿ. ಎಣ್ಣೆ ಕಾದ ನಂತರನೇ ಹಾಕಬೇಕು. ಓಕೆನಾ? ನೋಡಿ, ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚದಷ್ಟು ಸಾಸಿವೆನ ಹಾಕೊಳ್ಳೋಣ. ಬೇಕಂದ್ರೆ ನೀವು ಅರ್ಧ ಚಮಚ ಹಾಕ್ಕೋಬೋದು. ಮತ್ತು ಸ್ವಲ್ಪ ಜೀರಿಗೆ, ಹಾಗೆ ಅದನ್ನು 1/4 ಚಮಚದಷ್ಟು ಹಾಕ್ಕೊಳ್ತಾಯಿದ್ದೀನಿ. ಎರಡೂ ಚಟಪಟ ಅಂತ ಸಿಡಿಬೇಕು. ಸಿಡಿದ ನಂತರನೇ ಬೇರೆ ಐಟಮ್ನ ನಾವು ಹಾಕಬೇಕಾಗತ್ತೆ. ಇಲ್ಲಾಂದರೆ ಅದು ಹಸಿ ವಾಸನೆ ಥರ ಇರುತ್ತೆ, ಚೆನ್ನಾಗಿರಲ್ಲ. ಇವಾಗ ಕಡಲೆ ಬೀಜನ ನಾನು ಒಂದು 4 ಚಮಚ, ಅಂದರೆ ನನ್ನ ಕೈನಲ್ಲಿ 2 ಇಡಿನ ಹಾಕ್ಕೊಳ್ತಾಯಿದ್ದೀನಿ. 2 ಇಡಿ ಕಡಲೆ ಬೀಜ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಓಕೆ, ಚೆನ್ನಾಗಿ ಎಣ್ಣೆನಲ್ಲೇ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಮತ್ತು ನಾನು 1 ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ಪೂನಷ್ಟು ಕಡಲೆಬೇಳೆ, ನಂತರ 1 ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಅದನ್ನು ಕಲರ್ ಆಗೋವರೆಗೂ ಬಿಸ್ಕೆಟ್ ಕಲರ್ ಥರ ಬರಬೇಕು ಫ್ರೆಂಡ್ಸ್. ಓಕೆನಾ? ಆವಾಗ ಕರುಮ್ ಅಂತ ಸಖತ್ತಾಗಿರುತ್ತೆ ತಿನ್ನಬೇಕಾದ್ರೆ. ಈ ಟೈಮ್ನಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ನನಗೆ ತುಂಬಾ ಇಷ್ಟ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು. ನಾನು ಒಂದು 5-6 ಹಸಿಮೆಣ್ಸಿನ್ಕಾಯಿ, ಖಾರ ಇದೆ, ಸ್ವಲ್ಪ ಹುಳಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಎಣ್ಣೆನಲ್ಲೇ ಅದು ಹಸಿ ವಾಸನೆ ಎಲ್ಲ ಹೋಗಿ ಅಬ್ಸರ್ವ್ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ. ಓಕೆನಾ? ಮತ್ತು ಒಂದು 10 ಎಸಳು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ. ಇದ್ರ ಜೊತೆ ನೀವು ಸೈಡ್ ಡಿಶ್ ಆಗಿ ಬಜ್ಜಿ ಏನಾದರೂ ಮಾಡ್ಕೊಂಡು ಬೇಕಾದರೂ ನೀವು ತಿನ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋದರೆ ಸಾಕು ಫ್ರೆಂಡ್ಸ್. ಓಕೆ, ಮತ್ತು ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು 1-2 ಚಮಚ ಚಿಕ್ಕ ಚಮಚದಲ್ಲಿ ಹಾಕ್ಕೊಳ್ತೀನಿ, ಸ್ಪೂನಲ್ಲಿ. ನಿಮಗೆ ರುಚಿನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ ಮಾಡ್ಕೊಳ್ಳೋಣ. ಇದು ಬೇಗ ಸಾಫ್ಟ್ ಆಗುತ್ತೆ ಅಂತ ಫಸ್ಟು ಉಪ್ಪು ಹಾಕಿದ್ರೆ. ಓಕೆ, ಮತ್ತು ಅರಿಶಿನ ಪುಡಿ ಮನೆಯಲ್ಲಿ ಮಾಡಿರೋಂಥದ್ದು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ಕಲರ್ ಜಾಸ್ತಿ ಬೇಕಂದರೆ ನೀವು ಅರಿಶಿನ ಪುಡಿ ನೀವು ಸ್ವಲ್ಪ ಹಾಕ್ಕೊಳ್ಬೋದು, ಬಟ್ ಜಾಸ್ತಿ ಹಾಕೋಕ್ಕೋಗ್ಬಿಡಿ, ಕಹಿ ಆಗುತ್ತೆ. ಇವಾಗ ಆಗಿದೆ ನೋಡಿ, ಆಲ್ಮೋಸ್ಟು ತುರಿದಿಟ್ಕೊಂಡಿರೋಂಥದ್ದು ಮಾವಿನಕಾಯಿ ಇವಾಗ ಹಾಕ್ಕೊತೀನಿ. 2 ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು. ನಿಮಗೆ ಮನೆಯಲ್ಲಿ ಹುಳಿ, ನಿಮಗೆ ಕ್ವಾಂಟಿಟಿ ಎಷ್ಟು ಜನ ಇದ್ರೆ ನೋಡಿಕೊಂಡು ನೀವು ಹುಳಿನ ಹಾಕ್ಕೊಳ್ಬೋದು. ನಾನು 2 ಮಾವಿನಕಾಯಿನ ತೊಗೊಂಡು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ. ವಿಡಿಯೋ ಹೇಗೆ ಬಂತು ಅಂತ ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಒಮ್ಮೆ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಖಂಡಿತ ಹೇಳೋದನ್ನು ಮರಿಬೇಡಿ. ಮತ್ತು ಇವಾಗ ಲಾಸ್ಟಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ತೆಂಗಿನಕಾಯಿನ ತುಂಬ ಜನ ಹಾಕಲ್ಲ, ಹಾಕಿ ತುಂಬಾ ಚೆನ್ನಾಗಿರುತ್ತೆ. 2 ರುಚಿ ಬ್ಯಾಲೆನ್ಸ್ ಸೂಪರಾಗಿರುತ್ತೆ. ಎರಡಕ್ಕೂ ಮಾವಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಆ ಖಾರ ಮತ್ತು ಇದು ಸ್ವಲ್ಪ ಸ್ವೀಟು ಸೂಪರಾಗಿರುತ್ತೆ. ಓಕೆ, ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿಕೊಂಡು ಎಣ್ಣೆ ಬಿಟ್ಕೊಳೋವರೆಗೂ ನಾವು ಬಿಸಿ ಮಾಡಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್ ಬಾಯ್, ಟೇಕ್ ಕೇರ್.